ಗುರುಜಿ. ಇನ್ನು ಕನ್ಯಾ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗದ? ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕವಾಗಿ ಚಿಂತೆಗಳು, ಹವನಗಳು, ಹೋಮಗಳು, ಮಂತ್ರ ಪಠಣಗಳು, ಜಪಮಾಲೆಯಿಂದ ಬರಬೇಕಾಗಿರುವಂತಹ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಪಡ್ಕೋಬೇಕಾಗುತ್ತದೆ, ಪಡೆದುಕೊಳ್ಳಬಹುದು. ಮತ್ತು ದಾನ ಧರ್ಮ ಈ ದಿನ ಮಾಡೋದ್ರಿಂದ ನಿಮಗೆ ಇರುವಂತಹ ಒಂದು ಕರ್ಮಫಲ ಅನ್ನುವಂಥದ್ದು, ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ತುಲಾ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ? ತುಲಾ ರಾಶಿಗೆ ಸಂಬಂಧಿಸಿದಂತೆ ಕೌಟುಂಬಿಕ ಕಲಹ ಅನ್ನುವಂಥದ್ದು ಆಗುವಂಥದ್ದು, ಮನೋಜ್ಞಾನ ತನ್ನ ಬುದ್ಧಿಶಕ್ತಿ ಅನ್ನುವಂಥದ್ದು ತನ್ನ ಹಿಡಿತದಲ್ಲಿ ಇರೋದ್ರಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಐತೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ಮೌನದಿಂದ ಮತ್ತು ಉಪವಾಸದಿಂದ ಇದ್ದಾಗ ನಮ್ಮಲ್ಲಿ ಇರುವಂತಹ ಎಲ್ಲ ಅವಗುಣಗಳಿಗೂ ಒಂದು ಬ್ರೇಕ್, ಒಂದು ಸ್ಟಾಪ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಅನ್ನುವಂಥದ್ದು ತಂದುಕೋಬಹುದು. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ? ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸಿನಲ್ಲಿ ಸಮಸ್ಯೆಗಳು ಮತ್ತು ಬಂಧು ಮಿತ್ರರಿಂದನೂ ಕೂಡ ಮಾನ ಅಪಮಾನಗಳು ಅನ್ನುವಂಥದ್ದು ಆಗುವಂಥದ್ದು, ಮತ್ತು ಸ್ವಂತದವರಿಂದನೂ ಕೂಡ ಹಿತೈಷಿಗಳು ಸ್ವಂತದವರಿಂದನೂ ಕೂಡ ಮತ್ತು ಅಡೆತಡೆಗಳು ಅನ್ನುವಂಥದ್ದು ಆಗುವಂಥದ್ದು, ಮತ್ತು ಸಾಧ್ಯವಾದಷ್ಟು ಕೂಡ ಏನು ತೀರ್ಥಕ್ಷೇತ್ರ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ. ಮತ್ತು ಸಾಧ್ಯವಾದರೆ ತನ್ನ ಮನೆಯಲ್ಲೇ ಇದ್ದುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ಒಂದು ಏನು ಈ ದಿನದ ಲೋಪದೋಷ ಅನ್ನುವಂಥದ್ದು ಏನಾಯಿತು ಅದನ್ನು ಮುಕ್ತಿ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಧನುರ್ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ಧನುಸು ರಾಶಿಗೆ ಸಂಬಂಧಿಸಿದಂತೆ ಸ್ನೇಹಿತರಾಗಿರ್ಬೋದು, ಸ್ವಂತದವರಿಂದ ಆಗಿರ್ಬೋದು, ಸ್ವಯಂ ಜ್ಞಾನದಿಂದ ಆಗಿರ್ಬೋದು, ಒಂದು ಸುವರ್ಣ ಅವಕಾಶ, ಒಂದು ಒಳ್ಳೆ ಅವಕಾಶ ಅನ್ನುವಂಥದ್ದು ಈ ದಿನ ಸಿಗ್ತಾ ಇದೆ. ಎಲ್ಲ ಥರದಲ್ಲೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರೋ, ಒಂದು ವ್ಯವಹಾರ, ಕೆಲಸ ಕಾರ್ಯ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಒಂದು ಹೊಸ ಸ್ನೇಹ ಸಂಬಂಧಪಟ್ಟಂತೆ, ಒಂದು ಪುನರ್ಜೀವ ಕೊಡುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಉನ್ನತವಾದ ದಿನ. ಈ ದಿನ ರಿಯಲಿ ತುಂಬ ಶುಭ ದಿನ, ಎಲ್ಲದಕ್ಕೂ ಕೂಡ ಪ್ರಯತ್ನ ಪಡಬಹುದು. ಓಕೆ ಗುರುಜಿ, ಇನ್ನು ಮಕರ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ಮಕರ ರಾಶಿಗೆ ಮಾನಸಿಕವಾಗಿ ಯೋಚನೆ, ಚಿಂತೆಗಳು ಅನ್ನುವಂಥದ್ದು ಬರ್ತಾ ಐತೆ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಐತೆ. ಆರೋಗ್ಯದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು 50-50 ಅನ್ನುವಂಥದ್ದು ಬರ್ತಾ ಐತೆ. ವಿಶೇಷವಾಗಿ ನೀವು ಕೆಲಸ ಕಾರ್ಯ ಮಾಡುವಂತಹ ಜಾಗದಲ್ಲಿ ಮತ್ತು ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ನಿಮ್ಮ ಹಿತೈಷಿಗಳು ಮತ್ತು ಸಹಪಾಠಿಗಳು ಅನ್ನುವಂಥದ್ದು ನಿಮ್ಮ ಜೊತೆಲಿ ಕೆಲಸ ಮಾಡೋರ ಜೊತೆ ಸ್ವಲ್ಪ ಗಂಭೀರದಿಂದ ನಡೆದುಕೊಳ್ಳೋದಕ್ಕೆ ಎಚ್ಚರಿಕೆ ಅನ್ನುವಂಥ ಕೊಡ್ತೀವಿ. ಸಣ್ಣ ಪುಟ್ಟವಾಗಿ ಮನಸ್ತಾಪಗಳು ಬಂದರೂ ಕೂಡ ಅಲ್ಲಿಗೆ ಬಿಟ್ಬಿಡಿ, ಕ್ಯಾರಿ ಮಾಡಬೇಡಿ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ? ಕುಂಭ ರಾಶಿಗೆ ಸಂಬಂಧಪಟ್ಟಂತಹ ನಿಮಗೆ ಎಲ್ಲ ಥರದಲ್ಲೂ ಕೂಡ ಶಾಂತದಿಂದ ಇರಿ. ಅಂಗೈನಲ್ಲಿ ಔಷಧಿ ಅನ್ನುವ ಹಾಗೆ ನಿಮಗೆ ಎಲ್ಲ ಥರದ ಯೋಗಾಂಶಗಳು ಕೂಡ ಇವತ್ತು ಇದ್ದಾವೆ. ಮತ್ತು ಜಾಗರೂಕತೆಯಿಂದ ಇರಿ, ಮತ್ತು ಯಾವುದ್ರಲ್ಲೂ ಕೂಡ ದುಡುಕಬೇಡಿ. ಮುಖ್ಯವಾಗಿ ಸಾಲ ಮಾಡೋಕ್ಕೂ ಹೋಗಬೇಡಿ, ಸಾಲ ಕೊಡೋಕ್ಕೂ ಹೋಗಬೇಡಿ. ಅವಕಾಶಗಳು ತುಂಬಾ ನಿಮಗೆ ಬರ್ತವೆ, ಆಟೋಮೆಟಿಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ತನಗೆ ತಾನೇ ಆಗಬೇಕು. ನೀವು ಯಾವುದನ್ನು ಕೂಡ ಬಯಸೋಕೆ ಹೋಗಬೇಡಿ, ಯಾವುದನ್ನು ಕೂಡ ಆಸೆ ಪಡಬೇಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.